ಇದರ ಬಗ್ಗೆ ನೈಜವಾದ ಅವ್ರಿಗೆ ಏನಾದರೂ ಆ ಒಂದು ಕಳಕಳಿದ್ದರೆ ಅದರ ಬಗ್ಗೆ ನೋಟಿಸ್ ಕೊಟ್ಟು ಚರ್ಚೆಗೆ ತಕ್ಕೊಂಡು ಯಾಕೆ ನಾವು ಕೊಡಬಾರ್ದಿತ್ತು, ಯಾಕೆ ನಾವು ಅಲ್ಲಿ ಮಂತ್ರಿ ಕೊಟ್ಟದ್ದು ಸರಿಯಲ್ಲ ಅಂತೇಳಿ ಅವ್ರಿಗೆ ಹೇಳುವಂತೆಲ್ಲ ಅವಕಾಶಗಳಿತ್ತು. ಜನರು ಕೂಡ ಅದನ್ನು ಕೇಳ್ತಾಯಿದ್ರು. ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಆಡಳಿತ ಪಕ್ಷ, ಮನೆ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇರಲಿ, ನಾವು ಯಾಕೆ ಇವತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇವೆ, ಯಾಕಾಗಿ ಇವತ್ತು ಆ ತೀರ್ಮಾನ ಬಂದಿದೆ, ನಮ್ಗೆ ಕೂಡ ಹೇಳಲಿಕ್ಕೆ ಭಾಳಷ್ಟು ವಿಚಾರಗಳಿತ್ತು. ಇದು ಎರಡನ್ನೂ ಕೂಡ ಜನ ಕೇಳಿ ತೀರ್ಮಾನ ಮಾಡಿ ಜನರ ತೀರ್ಮಾನ ಕೊಡ್ತಾಯಿದ್ರು. ಇದು ನೋಟಿಸ್ ಕೊಟ್ಟು ಇವರು ಚರ್ಚೆ ಮಾಡೋದು ಇಲ್ಲ, ನಮ್ಮನ್ನು ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಿಡೋದು ಕೂಡ ಇಲ್ಲ. ಹಾಗಿದ್ದರೆ ನಿಜವಾದ ಅರ್ಥವೇನು? ನಿಜವಾದ ಅರ್ಥ ಅಂತ ಹೇಳಿದರೆ ಇವರಿಗೆ ಈ ಒಂದು ವಿಷಯದಲ್ಲಿ ರಾಜ್ಯಕ್ಕೆ ಮಾಡಬೇಕೆಂದು ಹೊರತು ಇದನ್ನು ನೈಜವಾದ ಚಿತ್ರ ಜನಕ್ಕೆ ತಿಳಿಬೇಕು ಮತ್ತು ಇದರ ಒಂದು ಪರಿಹಾರ ಕಾಣಬೇಕೆಂಬ ಯಾವ ಉದ್ದೇಶ ಕೂಡ ಇಲ್ಲ. ಇವತ್ತು ನಾಗೇಂದ್ರ ಅವರು ಅವತ್ತು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಬಹುಶಃ ಅಕೌಂಟಿಂದ ಬಹುಶಃ ಇರುವಂಥ ಹಣ ಬೇರೆ ಅಕೌಂಟಿಗೆ ಖಾಸಗಿ ಅಕೌಂಟು ಹೋಗಿದೆ. ಇದರ ಅಧಿಕಾರಿಗಳ ತಪ್ಪ, ಮಂತ್ರಿಗಳ ತಪ್ಪ, ಈ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ತತ್ಕ್ಷಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಮಂಡಲದಿಂದ ದೂರ ಇದ್ದರು. ಅವರು ರಾಜೀನಾಮೆ ಕೊಡಲಿಕ್ಕೆ ಇಲ್ಲಿ ಯುವಕರು ಗಲಾಟೆ ಮಾಡಬೇಕು, ಯುವಕರ ಮೇಲೆ ಪೊಲೀಸ್ ಲಾಠಿ ಬೀಸಬೇಕು, ಇಡೀ ರಾಜ್ಯ ಉದ್ದಕ್ಕೂ ಗದ್ದಲಾಗಬೇಕಂತ ಎಲ್ಲಿ ಕೂಡ ಅವಕಾಶ ಇರಲಿಲ್ಲ. ಯಾವಾಗ ಆರೋಪ ಬಂತ ತತ್ಕ್ಷಣ ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಸುಮಾರು 1.5 ವರ್ಷದಿಂದ 2 ವರ್ಷ ತನಕ ಕೂಡ ಅವರು ಸರ್ಕಾರದಿಂದ ದೂರ ಇದ್ದರು, ಸಚಿವ ಸ್ಥಾನದಿಂದ ದೂರ ಇದ್ದರು. ಎಲ್ಲ ರೀತಿಯ ತನಿಖೆಯನ್ನು ಕೂಡ ಅವರು ಎದುರಿಸಿದ್ದಾರೆ. ತನಿಖಾ ಸಂಸ್ಥೆ ಯಾವ ಆ ಒಂದು ಕೇಸ್ ತನಿಖೆ ನಡೀತಾ ಇದೆಯಾ, ಆ ತನಿಖೆಯಲ್ಲಿ ಇವರು ದೋಷಮುಕ್ತಿಯಾಗಿ ಇವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇವತ್ತು ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿತ್ತ, ಎಲ್ಲ ಖಾತೆಯು ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನು ಕೂಡ ಕ್ರಮ ಕೂಡ ಇವತ್ತು ಆಗಿದೆ. ಯಾವುದಾದ್ರೂ ಒಂದು ಸರ್ಕಾರಕ್ಕೆ ವಂಚನೆ ಆದಂಥ ಪ್ರಕರಣದಲ್ಲಿ ಮತ್ತು ಇಂಥ ಇಲಾಖೆಯಿಂದ ಈ ರೀತಿಯಾದ ಅನಾಹುತದಲ್ಲಿ ಅಧಿಕಾರಿಗಳ ಮೇಲೆ ಇನ್ನಿತರ ಮೇಲೆ ಕ್ರಮ ಇವತ್ತು ಆಗಿದ್ದಲ್ಲದೆ ಆವಾಗ ದುಡ್ಡು ಇಷ್ಟು ರಿಕವರಿ ಮಾಡಿದ ಎಲ್ಲಿಯೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ರಿಕವರಿ ಆದ ಇತಿಹಾಸದಲ್ಲೇ ಬಹುಶಃ ಇರಲಿಕ್ಕಿಲ್ಲ. ಆದರೆ ಎಲ್ಲ ದುಡ್ಡು ಅದನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನು ರಿಕವರ್ ಮಾಡಿ ಅಧಿಕಾರಿಗೆ ಮೇಲೆ ಇವತ್ತು ಕ್ರಮ ಕೈಗೊಂಡು ಇದ್ದರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.